ಕಾಂಗ್ರೆಸ್ ಲೀಡರ್ಗಳೇ ಕರೆದ್ರು ಈ ತರ ಎಲ್ಲ ಒಂದ್ ಕಡೆ ಕರಿತಾ ಇದ್ದಾರೆ, ನೀವು ಬರ್ಬೇಕಲ್ಲಿ. ಈ ಜನಪ್ರತಿನಿಧಿಗಳು ಅಭ್ಯರ್ಥಿಗಳನ್ನ ಕೇಳ್ತಾ ಇರೋದು ತುಂಬಾ ನೋವಿನ ಸಂಗತಿ ಆಗಿದೆ. ನಾನು ಅದಕ್ಕೆ ಸ್ವಲ್ಪ ಕುಲಂಕುಷವಾಗಿ ಆಳವಾಗಿ ಅದನ್ನ ಕೇಳಿದಾಗ ಅವ್ರನ್ನ ವಿಚಾರ ಬೇರೆ ರೀತಿನೇ ನೀನು ಎಷ್ಟು ಲಕ್ಷ ಖರ್ಚು ಮಾಡಬಲ್ಲೆ, ಎಷ್ಟು ನೀನು ಜನಗಳಿಗೆ ಹಂಚಬಲ್ಲೆ. ಒಬ್ಬ ಅಭ್ಯರ್ಥಿಗಳನ್ನ ಸಭೆಗಳನ್ನ ಕರೆಯೋದು, ಆ ಸಭೆಗಳಲ್ಲಿ ನೀನು 50 ಲಕ್ಷ ಖರ್ಚು ಮಾಡ್ತೀಯ, 60 ಲಕ್ಷ ಖರ್ಚು ಮಾಡ್ತೀಯ. ನೀನು ಒಬ್ಬ ಅಭ್ಯರ್ಥಿ, ಒಬ್ಬ ಮತದಾರರಿಗೆ ಎಷ್ಟು ಹಂಚಿಕೆ ಮಾಡೋದು ನೀನು ಯೋಗ್ಯನಾಗಿದೀಯ. ಅವ್ರ ಮೌಲ್ಯಗಳನ್ನ ಕೇಳ್ತಾ ಇಲ್ಲ, ನೀನು ಅಭ್ಯರ್ಥಿಯಾಗಿ ಯೋಗ್ಯವಾಗಿ ಇದೆಯಾ ಅನ್ನೋದನ್ನು ಗಮನಿಸ್ತಾ ಇಲ್ಲ. ಅವ್ನು ಏನೇ ಆಗಿರ್ಬೋದು, ಅವನು ಫ್ರಾಡ್ ಮಾಡಿ ದುಡ್ಡು ಮಾಡಿರ್ಬೇಕು ಅವ್ರಿಗೆ. ಆ ದುಡ್ಡು ಮಾಡಿದಂತ ವ್ಯಕ್ತಿಗೆ ನಾವು ಟಿಕೆಟ್ ಕೊಡ್ತೀವಿ. ಈಗ ನಮ್ಮ ಹೊಸದಾಗಿ ನಡೆಯುವಂತಹ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನೋಡ್ತಾ ಇದ್ರೆ ನಾಚಿಕೆ ಆಗ್ತದೆ ನಮ್ಗೆ. ನಾನು 40 ವರ್ಷದಿಂದ ನಾನು ಕಾಂಗ್ರೆಸ್ ಅಲ್ಲಿದ್ದೆ, 40 ವರ್ಷದಿಂದ ನಾನು BJP JDS ಅಲ್ಲಿದ್ದೆ. ಆದ್ರೆ ನನಗೆ ಸೀಟ್ ಕೊಡೋ ಬದಲಾಗಿ ಯಾವನೋ ಒಂದು 2-3 ತಿಂಗಳಿಂದ ಬಂದಂತ ಒಬ್ಬ ವ್ಯಕ್ತಿಗೆ ದುಡ್ಡು ನೋಡಿ ಕೊಡ್ತಾ ಇದಾರೆ ಅಂತ ನೋಡ್ಬಿಟ್ಟು ಹೇಳ್ತಿದ್ರು ಅವ್ರು. ನೀನು ಒಂದು 60 ವರ್ಷ, 50 ವರ್ಷ, 40 ವರ್ಷ ಕಾರ್ಯಕರ್ತನ ಆಗಿದ್ರು ಸಹ, ಯಾವುದೇ ಪಕ್ಷದ ಕಾರ್ಯಕರ್ತನ ಆಗಿದ್ರೆ ಆ ಕಾರ್ಯಕರ್ತನ ಪರಿಗಣಿಸ್ತಾ ಇಲ್ಲ. ಈ ಬೆಳವಣಿಗೆಗಳನ್ನ ನೋಡಿ ನನಗೆ ಜಿಗುಪ್ಸೆ ಆಯ್ತು. ಕಾಂಗ್ರೆಸ್ ಅಲ್ಲಿ ಮಾತು ಬರ್ತಾ ಇದೆ, ಈ ಕಡೆ BJP ಮತ್ತು JDS ಮೈತ್ರಿಕೂಟದಲ್ಲಿ ಇದೇ ಮಾತು ಬರ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ಮತದಾನಕ್ಕೆ ಅವಮಾನ ಮಾಡ್ದಂಗೆ ಆಗ್ತದೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ, ತಾವು ಏನಾದ್ರೂ ಒಂದು ಮತವನ್ನ ಮಾರ್ಕೊಂಡ ಪಕ್ಷದಲ್ಲಿ ತನ್ನ ಮಗಳನ್ನ ಮಾರ್ಕೊಂಡಂಗೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನದ ಓಟನ್ನ ಹಕ್ಕು ಕೊಟ್ಟಂತ ಸಂದರ್ಭದಲ್ಲಿ ಇದನ್ನ ನೇರವಾಗಿ ಜನಗಳ ಒಂದು ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ ಅವರು. ಈಗಾಗಲೇ ಕಾಂಗ್ರೆಸ್ ಮತ್ತು BJP ಅಭ್ಯರ್ಥಿಗಳನ್ನ ಮನೆ ಮನೆಗೂ ಹಳ್ಳಿಗೂ ಹೋಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಒಂದು 4 ಜನ ಇದ್ದಾರೆ, 5 ಜನ ಇದ್ದಾರೆ. ಒಂದು ಪಟ್ಟಿನೇ ರೆಡಿ ಆಗಿತ್ತು. ಅದರಲ್ಲೂ ನಾನು ಸಹ ಕಾಂಗ್ರೆಸ್ದಲ್ಲಿ ನಮ್ಮ ಊರಿನ ಒಂದು ಮುಖಂಡರ ಒಂದು ಒಲವು, ಅವರು ಹೇಳಿಕೆ ಏನು, ಒಂದು ಮುಖಂಡರ ಒಂದು ವಿಶ್ವಾಸದ ಮೇರೆಗೆ ನೀವು ಇದೇ ಪಕ್ಷದಲ್ಲಿ ಇರಬೇಕು, ನೀವು ಯಾವುದೇ ಪಕ್ಷದಲ್ಲಿದ್ರೆ ನಾವು ಇದ್ರಲ್ಲಿ ಗೆಲ್ಸ್ಕೊಡ್ತೀನಿ ಅಂತ ಹೇಳಿದ್ರು. ಅದರ ಒಂದು ಆಶಾಭಾವನೆಯಿಂದ ಕಾಂಗ್ರೆಸ್ ಅಲ್ಲೂ ಸಹ ನಟ್ಟಿನ ಒಂದು ಆಕಾಂಕ್ಷಿಯಾಗಿ ಟಿಕೆಟ್ ಅನ್ನ ಕೊಡ್ತೀವಿ ಅಂತ ಆಸೆನ ಹುಡ್ಸಿದ್ರು. ತದನಂತರ ಈ ಬೆಳವಣಿಗೆಗಳನ್ನು ನೋಡಿ ನನಗೆ ಜಿಗುಪ್ಸೆ ಆಯ್ತು. ಕಾರಣ ಎಷ್ಟೇ, ಒಂದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಒಬ್ಬ ಅಭ್ಯರ್ಥಿಗಳನ್ನ ಸಭೆಗಳನ್ನ ಕರೆಯೋದು, ಆ ಸಭೆಗಳಲ್ಲಿ ನೀನು 50 ಲಕ್ಷ ಖರ್ಚು ಮಾಡ್ತೀಯ, 60 ಲಕ್ಷ ಖರ್ಚು ಮಾಡ್ತೀಯ. ನೀನು ಒಬ್ಬ ಅಭ್ಯರ್ಥಿ, ಒಬ್ಬ ಮತದಾರರಿಗೆ ಎಷ್ಟು ಹಂಚಿಕೆ ಮಾಡೋದು ನೀನು ಯೋಗ್ಯನಾಗಿದೀಯ ಅನ್ನೋ ವಿಚಾರಗಳನ್ನ ನಮ್ಮ ಏನು ಈ ಜನಪ್ರತಿನಿಧಿಗಳು ಅಭ್ಯರ್ಥಿಗಳನ್ನ ಕೇಳ್ತಾ ಇರೋದು ತುಂಬಾ ನೋವಿನ ಸಂಗತಿ ಆಗಿದೆ. ಅವರು ಕೇಳಬೇಕಾಗಿರೋದು ಬೇರೆನೇ ಇತ್ತು. ನೀನು ಊರಲ್ಲಿ ಏನ್ ಮಾಡ್ತಾ ಇದೀಯಾ, ಆ ನಿನ್ನ ಮತದಾರರಿಗೆ ನೀನು ಏನು ಅನುಕೂಲ ಮಾಡಿಕೊಟ್ಟಿದ್ಯಾ, ನೀನು ಯಾವ ರೀತಿ ಮತವನ್ನು ಹಾಕ್ಬೇಕು, ನಿನ್ನ ಮೌಲ್ಯಗಳೇನು ಅಂತ ಕೇಳಬೇಕಾಗಿತ್ತು. ಆ ಕ್ವಶನ್ ಬಿಟ್ಟು ಉಳಿದಂತ ಎಲ್ಲ ಒಂದು ಆರ್ಥಿಕ ಸಂಬಂಧಪಟ್ಟಂತೆ ನೀನು ಒಂದು 60 ವರ್ಷ, 50 ವರ್ಷ, 40 ವರ್ಷ ಕಾರ್ಯಕರ್ತನ ಆಗಿದ್ರು ಸಹ, ಯಾವುದೇ ಪಕ್ಷದ ಕಾರ್ಯಕರ್ತನ ಆಗಿದ್ರೆ ಆ ಕಾರ್ಯಕರ್ತನ ಪರಿಗಣಿಸ್ತಾ ಇಲ್ಲ. ಅದರ ಬದಲಾಗಿ ನಿನ್ನ ತೂಕ, ನೀನು ಎಷ್ಟು ಲಕ್ಷ ಖರ್ಚು ಮಾಡಬಲ್ಲೆ, ಎಷ್ಟು ನೀನು ಜನಗಳಿಗೆ ಹಂಚಬಲ್ಲೆ. ಕಾಂಗ್ರೆಸ್ ಅಲ್ಲಿ ಇದೇ ಮಾತು ಬರ್ತಾ ಇದೆ, ಈ ಕಡೆ BJP ಮತ್ತು JDS ಮೈತ್ರಿಕೂಟದಲ್ಲಿ ಇದೇ ಮಾತು ಬರ್ತಾ ಇದೆ. ನನಗೆ ಎಲ್ಲ ಒಂದು ಕಡೆ ನನಗೆ ಕರೆದ್ರು. ನನ್ನ ಕರೆದಂತ ಸಂದರ್ಭದಲ್ಲಿ ನನಗೆ ಮಾಹಿತಿ ಸಿಕ್ತು. ನಾನು ಕೆಲವರು ನಮ್ಮ ಜೊತೆಯಲ್ಲಿ ಇದ್ದಂತ ಅಭ್ಯರ್ಥಿಗಳೇ ಅದ್ರ ಸಂಬಂಧ ಕಾಂಗ್ರೆಸ್ ಲೀಡರ್ಗಳೇ ಕರೆದ್ರು, ಈ ತರ ಎಲ್ಲ ಒಂದ್ ಕಡೆ ಕರಿತಾ ಇದ್ದಾರೆ, ನೀವು ಬರ್ಬೇಕಲ್ಲಿ, ಅಲ್ಲಿ ಅಭ್ಯರ್ಥಿಗಳನ್ನ ಕುರಿತು ಏನೋ ಚರ್ಚೆ ಮಾಡ್ತಾ ಇದ್ದಾರೆ, ಬರ್ಬೇಕು ಅಂತ ಕರೆದ್ರು. ನಾನು ಅದಕ್ಕೆ ಸ್ವಲ್ಪ ಕುಲಂಕುಷವಾಗಿ ಆಳವಾಗಿ ಅದನ್ನ ಕೇಳಿದಾಗ ಅವ್ರನ್ನ ವಿಚಾರ ಬೇರೆ ರೀತಿನೇ ಬಂತು. ಅಂತ ಸಭೆಗೆ ಹೋಗಂತ ಮನಸ್ಥಿತಿ ನನಗಿರ್ಲಿಲ್ಲ. ಯಾಕಂದ್ರೆ ವ್ಯಾಪಾರ ಮಾಡೋಕ್ಕೆ ಅವನ ಹತ್ರ 50 ಲಕ್ಷ 60 ಲಕ್ಷ ಇದ್ದಿದ್ರೆ ಒಂದು ಅಂಗಡಿನಲ್ಲಿ ಹೋಗ್ಲಿ, ಬಿಸ್ನೆಸ್ ಮಾಡ್ಲಿ, ಹೋಗಿ ಬೇರೆ ರೀತಿ ಅಂತ ವ್ಯವಹಾರ ಮಾಡ್ಲಿ. ಅದು ಬಿಟ್ಟು ಒಬ್ಬ ಜನಪ್ರತಿನಿಧಿ ಏನು ಈ ಕ್ಷೇತ್ರದಲ್ಲಿ
ನಾವು ಗೆಲ್ಸ್ಕೊಂಡೇ ಬರ್ತೀವಿ, ಕಾಂಗ್ರೆಸ್ ಪಕ್ಷವನ್ನ ಗೆಲ್ಸ್ಕೊಂಡೇ ಬರ್ತೀನಿ ಅಂತ ಹೇಳುವಂತ ಜನಪ್ರತಿನಿಧಿಗಳಾಗಿರ್ಬೋದು, ಬಿಜೆಪಿ ಮತ್ತು JDS ನಮ್ಮ ಕಾರ್ಯಕರ್ತರನ್ನ ನಾವು ನಿಲ್ಲಿಸಿದಂತ ಅಭ್ಯರ್ಥಿಗಳನ್ನ ಕೌನ್ಸಿಲರ್ ಮಾಡೇ ಮಾಡ್ತೀವಿ ಅಂತ ಏನು ಪಣ ತೊಟ್ಟಿದಾರೋ ಅವರೆಲ್ಲ ತಲೆಗೆ ಇಷ್ಟು ಲಕ್ಷಗಳು ನೀವು ಖರ್ಚು ಮಾಡ್ತೀರಾ ಅನ್ನೋ ವಿಚಾರ ಬರೋದು ನಮ್ಗೆ ಬೇಸರವಾದ ಸಂಗತಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ಮತದಾನಕ್ಕೆ ಅವಮಾನ ಮಾಡ್ದಂಗೆ ಆಗ್ತದೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ, ತಾವು ಏನಾದ್ರೂ ಒಂದು ಮತವನ್ನ ಮಾರ್ಕೊಂಡ ಪಕ್ಷದಲ್ಲಿ ತನ್ನ ಮಗಳನ್ನ ಮಾರ್ಕೊಂಡಂಗೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಯಾಗಿಸಿ ಜನಗಳು ಉಗಿಬೇಕು. ಇದು ಇದನ್ನ ನೇರವಾಗಿ ಜನಗಳ ಒಂದು ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ ಅವರು. ಈಗ ನಮ್ಮ ಹೊಸದಾಗಿ ನಡೆಯುವಂತಹ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನೋಡ್ತಾ ಇದ್ರೆ ನಾಚಿಕೆ ಆಗ್ತದೆ ನಮ್ಗೆ, ನಿಜವಾಗ್ಲೂ ನಾಚಿಕೆ ಆಗ್ತದೆ. ಈಗ ರಾಷ್ಟ್ರೀಯ ಪಕ್ಷಗಳು ನಡ್ಕೊಳ್ಳುವಂತ ರೀತಿ ನೋಡಿದ್ರೆ ನಮ್ಗೆ ನಾಚಿಕೆ ಆಗ್ತಾ ಇದೆ. ಕಾರಣ ಇಷ್ಟೇ, ಅವರ ಮೌಲ್ಯಗಳನ್ನ ಕೇಳ್ತಾ ಇಲ್ಲ. ನೀನು ಅಭ್ಯರ್ಥಿಯಾಗಿ ಯೋಗ್ಯವಾಗಿ ಇದೆಯಾ ಅನ್ನೋದನ್ನು ಗಮನಿಸ್ತಾ ಇಲ್ಲ. ಅವ್ನಿಗೆ ಏನೇ ಆಗಿರ್ಬೋದು, ಅವನು ಫ್ರಾಡ್ ಮಾಡಿ ದುಡ್ಡು ಮಾಡಿರ್ಬೇಕು ಅವ್ರಿಗೆ. ಆ ದುಡ್ಡು ಮಾಡಿದಂಥ ವ್ಯಕ್ತಿಗೆ ನಾವು ಟಿಕೆಟ್ ಕೊಡ್ತೀವಿ, ಅವನು 50 ಲಕ್ಷಕ್ಕೆ 1 ಕೋಟಿ ಖರ್ಚು ಮಾಡಂಗಿದ್ರೆ ಒಳ್ಳೆ ಅಭ್ಯರ್ಥಿ ಇದ್ರೆ ಅವ್ನು ಅವ್ನು ಕೊಡುವಂಥ ಮಟ್ಟದಲ್ಲಿ ಬೇರೆ ಅಭ್ಯರ್ಥಿನ ಆಯ್ಕೆ ಮಾಡಿದ್ರು ಕೂಡ ಬೇರೆ ಅವನು ಫ್ರಾಡ್ ಮಾಡಿ ಬಂದಿರ್ತಾನಿಲ್ಲಿ. ಅಣ್ಣ ನಾನು ಅವನು 50 ಲಕ್ಷ ಖರ್ಚು ಮಾಡ್ತಾನೆ, 1 ಕೋಟಿ ಖರ್ಚು ಮಾಡ್ತೀನಿ, ನನ್ಗೆ ಸೀಟ್ ಕೊಡು ಅಂದ್ರೆ ಅವನಿಗೆ ಕೊಡೋ ಮಟ್ಟದಲ್ಲಿ ಇದೆ ಅಂದ್ರೆ ಈ ರಾಷ್ಟ್ರೀಯ ಪಕ್ಷಗಳನ್ನ ನಾವು ಏನಂತ ಹೇಳಬೇಕು. ಅದಕ್ಕಾಗಿ ಈಗಾಗಲೇ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಸೆಯಂತೆ ಹುಟ್ಟಿದಂಥ ಒಂದು ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದಲ್ಲಿ ನಮ್ಮ ಏನು ಬೆಟ್ಟಸ್ಪುರ ಮಂಜಲಿ ಏನು ಒಂದು ವಾರ್ಡ್ ನಂಬರ್ 2ಕ್ಕೆ 100ಕ್ಕೆ 100ರಷ್ಟು ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ನನಗೆ ನೋವಿನ ಸಂಗತಿ ಏನಂದ್ರೆ ಈಗಾಗಲೇ ಹೇಳ್ದಂಗೆ ನಾನು ಸಹ ಒಂದು ಆಕಾಂಕ್ಷಿ ಕಾಂಗ್ರೆಸ್ ಅಲ್ಲಿ ನನ್ನ ಗುರುತಿಸಿದಂಥವರು ನನ್ನ ಬಿಟ್ಟು ಹೋದಂಥ ಜನರು ಬಂದು ನೋವು ಪಡ್ತಾ ಇದ್ದಾರೆ. ನಾನು ಹೋಗ್ಲಿಲ್ಲ, ವಿಚಾರಕ್ಕೆ ಹೋಗ್ಲಿಲ್ಲ. ಅದಕ್ಕೆ ಈ ವ್ಯವಸ್ಥೆ ಏನು ಒಂದು ದುಡ್ಡಿನ ಮೇಲೆ ಅಳೆಯುವಂಥದ್ದು ಅಭ್ಯರ್ಥಿಗಳೇನಿದೆ ಆ ವ್ಯವಸ್ಥೆನ ಸಂಪೂರ್ಣವಾಗಿ ಜನಗಳಿಗೆ ತಿರಸ್ಕಾರಗೊಳಿಸ್ಬೇಕು. ಏನು ದುಡ್ಡು ಅಹಂನಿಂದ ನಾವು ಗೆಲ್ಲಿಸ್ತೀವಿ, ನಾವು ದುಡ್ಡಿನಿಂದನೇ ನಾವು ರಾಜಕಾರಣ ಮಾಡ್ತೀವಿ, ದುಡ್ಡಿನಿಂದನೇ ಎಲ್ಲ ನಮ್ಮ ಭೂಷಣ್ ಇಲ್ಲಿ ಹುಟ್ಟಾಕ್ತೀವಿ. ವೇಮಗಲ್ ಕುರ್ಗಲ್ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ಕ್ಷೇತ್ರವನ್ನ ದುಡ್ಡಿನಿಂದನೇ ನಾವು ಎಲ್ಲಾನು ಪಡ್ಕೊಂತೀವಿ ಅನ್ನೋಂಥ ಏನೋ ಈ ಅಹಂ ಇರೋಂಥ ಒಂದು ಕೆಲವೊಂದು ರಾಜಕೀಯ ನಾಯಕರುಗಳ ಅವ್ರಗಳ ಒಂದು ಚೀಮಾರಿ ಆಗ್ಬೇಕು. ಇದೆಲ್ಲ ಚೀಮಾರಿ ಆಗ್ಬೇಕು, ಕ್ಯಾಗಿಸಿ ಜನಗಳು ಉಗಿಬೇಕು. ಯಾಕಂದ್ರೆ ದುಡ್ಡಿನಿಂದ ಮೌಲ್ಯಮಾಪನ ಮಾಡಬಾರ್ದು ಅಂತ ನನ್ನ ಒಂದು ಅನಿಸಿಕೆ, ನನ್ನ ಅಭಿಪ್ರಾಯನೂ ಹೌದು. ಅದರಿಂದ ಆದಷ್ಟು ಜನ ಎಚ್ಚೆತ್ಕೊಳ್ಬೇಕು. ಈಗೇನು ಒಂದು ಓಟಕ್ಕೆ 5,000 10,000 ಅನ್ನೋ ಮಟ್ಟಕ್ಕೆ ಒಂದು ಮಾತಾಡ್ತಾ ಇದ್ದಾರೋ ಅದನ್ನೆಲ್ಲ ತಿರಸ್ಕಾರ ಮಾಡಿ, ಯಾರಾದ್ರೂ ನಿಮ್ಮ ವಾರ್ಡಲ್ಲಿ ನಿಮ್ಮನ್ನ ಗುರುತಿಸಿ ಮಾತಾಡುವಂತ ವ್ಯಕ್ತಿ, ನಿಮ್ಮ ಮೂಲ ಸೌಕರ್ಯಗಳನ್ನ ಕಲ್ಪಿಸಿಕೊಡುವಂತ ವ್ಯಕ್ತಿ, ನಿಮಗೆ ಬರಂತ ಅನುದಾನವನ್ನ ನಿಮ್ಮ ವಾರ್ಡ್ಗೆ ಉಪಯೋಗಿಸಿ ಕಾಮಗಾರಿಗಳನ್ನ ಮಾಡುವಂತ ವ್ಯಕ್ತಿಗೆ ನೀವು ಮತವನ್ನ ಹಾಕ್ಬೇಕು ಅಂತ ಹೇಳ್ತಾ. ಅಲ್ಲ, ಎಲ್ಲೋ ಒಂದ್ ಕಡೆ ಪಟ್ಟಣ ಪಂಚಾಯತಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪಾಲಾಗ್ತಿದೆ ಅಂತ ಅಲ್ವಾ ಈ ಬೆಳವಣಿಗೆ ನೋಡಿದ್ರೆ? ಇವಾಗ ನಾನು ಈಗಾಗಲೇ ಒಂದು ಮಾತನ್ನ ಹೇಳ್ಬಿಟ್ಟೆ. ನಾನು ಒಬ್ಬ ಅಭ್ಯರ್ಥಿಗಳನ್ನ ಕರೆದು ನೀನು 50 ಲಕ್ಷ ಖರ್ಚು ಮಾಡ್ತೀಯ, ನೀನು 70 ಲಕ್ಷ ಖರ್ಚು ಮಾಡ್ತೀಯ, ನೀನು 1 ಕೋಟಿ ಖರ್ಚು ಮಾಡ್ತೀಯ ಅನ್ನೋ ಮಟ್ಟಕ್ಕೆ ಮಾತಾಡ್ತೀನಿ. ಇದು 100ಕ್ಕೆ 100ರಷ್ಟು ಇದು ರಿಯಲ್ ಎಸ್ಟೇಟ್ ದಂಧೆ. ನೆಕ್ಸ್ಟ್ ಬಂದಂತ ಇಲ್ಲಿ ಏನು ಕೌನ್ಸಿಲರ್ಸ್ ಆಯ್ಕೆಯಾದಂತ ಕೌನ್ಸಿಲರ್ ಸಹ ಈ ಪಟ್ಟಣ ಪಂಚಾಯತಿಯನ್ನ ರಿಯಲ್ ಎಸ್ಟೇಟ್ ಆಗಿ ಮಾಡ್ತಾರೆ ಬಿಟ್ರೆ ಸಾಮಾನ್ಯ ಜನಕ್ಕೆ ಅನುಕೂಲ ಆಗಂತ ಒಂದು ಪಟ್ಟಣ ಪಂಚಾಯತ್ ಆಗೋದಕ್ಕೆ ಸಾಧ್ಯನಲ್ಲ. ಪಟ್ಟಣ ಪಂಚಾಯತಿ ಅಂದ್ರೆ ಯಾರೋ ಬಡಬಗ್ಗರು ಬರ್ತಾರೆ, ಏನೋ ಒಂದು ಸಮಸ್ಯೆ ಎತ್ಕೊಂಡ್ ಬರ್ತಾರೆ. ಇಷ್ಟು ಕೋಟಿ ಖರ್ಚು ಮಾಡಿ ಅವ್ನು ಗೆಲ್ಲಂತವನು ಸಾಮಾನ್ಯ ಜನಕ್ಕೆ ಕೆಲಸ ಮಾಡಕ್ ಸಾಧ್ಯನಾ? ನೀವ್ ಹೇಳ್ರಿ. ಪಕ್ಷದಲ್ಲಿ ಇದುವರೆಗೂ ದುಡಿದಿರೋ ಸಾಮಾನ್ಯ ಕಾರ್ಯಕರ್ತರ ಗತಿ ಏನಾಗಬೇಕು ಅಂತ ಇಲ್ಲ, ಯಾರನ್ನು ಗುರುಸ್ತಾ ಇಲ್ಲ. ಈಗ ಸುಮಾರು ನನ್ನ ಆತ್ಮೀಯ ಸ್ನೇಹಿತರಿದ್ದಾರೆ, ಎಲ್ಲ ಇದ್ದಾರೆ. ಅವ್ರು ಹೇಳೋದು ಒಂದೇ ಮಾತು, ನಾನು 40 ವರ್ಷದಿಂದ ನಾನು ಕಾಂಗ್ರೆಸ್ ಅಲ್ಲಿದ್ದೆ, 40 ವರ್ಷದಿಂದ ನಾನು BJP JDS ಅಲ್ಲಿದ್ದೆ. ಆದ್ರೆ ನನಗೆ ಸೀಟ್ ಕೊಡೋ ಬದಲಾಗಿ ಯಾವನೋ ಒಂದು 2-3 ತಿಂಗಳಿಂದ ಬಂದಂತ ಒಬ್ಬ ವ್ಯಕ್ತಿಗೆ ದುಡ್ಡು ನೋಡಿ ಕೊಡ್ತಾ ಇದಾರೆ ಅಂತ ನೋವು ಬಿಟ್ಟು ಹೇಳ್ತಿದ್ರು ಅವರು. ತಮ್ಮ ನೋವನ್ನ ತೋರಿಸ್ಕೊಂತ ಇದಾರೆ ಅವರು. ನಮ್ಮ ಒಂದು ಮಾಡಿದಂತ ಒಂದು
ಏನೋ ನನ್ನ ಕಾರ್ಯಕರ್ತನಾಗಿ ದುಡ್ದಂತ ಕಾಂಗ್ರೆಸ್ ಆಗಿ ಬಿಜೆಪಿ JDS ಇವೆರಡು ನಮ್ಮನ್ನು ಗುರುಸ್ತಾ ಇಲ್ಲ. ಬರೀ ಯಾವುದೋ ಒಂದು ಏನೋ ದುಡ್ಡು ಮಾಡಿರೋಂಥ ವ್ಯಕ್ತಿಗೆ ಇವರು ಟಿಕೆಟ್ ಕೊಡೋಂತಿನನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ಟಿದ್ದಾರೆ. ನಾವೇನಾಗಬೇಕು? ನಾವು ಇಷ್ಟು ವರ್ಷಗಳು, ಒಂದು 40-50 ವರ್ಷಗಳಾಗಿರ್ಬೋದು, 30-40 ವರ್ಷಗಳಾಗಿರ್ಬೋದು, ನಾವು ಕಾಂಗ್ರೆಸ್ಗೋಸ್ಕರ ದುಡ್ದಿದ್ವಿ. ಏನೋ ಕಾಂಗ್ರೆಸ್ ಅಂದ್ರೆ ಒಂದು ಪಕ್ಷದಲ್ಲಿ ಗುರುಸ್ತಾರಂತ ಆಶಾಭಾವನೆ ಇಟ್ಕೊಂಡು ನಾವು ಕೇಳಿದ್ರೆ, ಇವತ್ತು ನೀನು 50 ಲಕ್ಷ ಇದೆಯಾ, 1 ಕೋಟಿ ಇದೆಯಾ ಅಂತ ಕೇಳ್ತದೆ. ನಾವು 1 ಕೋಟಿ ಖರ್ಚು ಮಾಡೋಂಥ ಯೋಗ್ಯತೆ ನಮ್ಗಿಲ್ಲ ಅನ್ನೋ ಮಟ್ಟಕ್ಕೆ ಪಬ್ಲಿಕ್ ಮಾತಾಡ್ತದೆ. ಯಾವುದೇ ಪಕ್ಷದಲ್ಲಿ ಆಗಿರ್ಬೋದು, ಇದನ್ನೇ ಮಾತಾಡ್ತಾ ಇದ್ದಾರೆ.